ಈಗ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ನಾಳೆಗೆ ಅಂತ ನೋಡಮ್ಮ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ನಮಗೆ ಬ್ಯಾಂಕ್ ನಿಫ್ಟಿ ಇನ್ನೂ 23% ರಿಟ್ರೆಸ್ ಆಗಿಲ್ಲ. ಓಕೆ, ಸೊ ಹಾಗಿದ್ದಾಗ ನಾವು ಬ್ಯಾಂಕ್ ನಿಫ್ಟಿನ ಅಪ್ಸೈಡ್ ನಾಳೆಗೆ ಕೆಳಗಡೆ ಅಂದ್ರೆ ಇನ್ನೂ ಕೆಳಗಡೆ ಬರಬಹುದು, ಪೊಟೆನ್ಷಿಯಲ್ ಇದೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಓಕೆ, ಸೊ ಈಗ ನಾನು ನಿಮಗೆ ಮಾರ್ನಿಂಗ್ ವಾಟ್ಸಪ್ ಚಾನಲ್ ಅಲ್ಲಿ ಹೇಳಿದ್ದೆ, ಈ ಎಕ್ಸ್ 81% ವರೆಗೂ ಬರ್ಬೋದು ಅಂತ ಹೇಳಿದ್ದೆ, ಇಲ್ಲಿವರೆಗೂ ಬರ್ಬೋದು ಅಂತ ಹೇಳಿ ಇನ್ವ್ಯಾಲಿಡೇಷನ್ ಪಾಯಿಂಟ್ ಹೇಳಿದ್ದೆ. ಬಟ್ ಅದು 61% ಇಂದಾನೆ ರಿಟರ್ನ್ ಆಯ್ತು. ಸೊ 81 ಹೋಗ್ಲೇ ಇಲ್ಲ. ಓಕೆ, ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದೀವಿ, ಮಾರ್ನಿಂಗ್ ಸ್ವಲ್ಪ ಹೊತ್ತಾದ್ರೂ ಮಾರ್ಕೆಟ್ ಅಪ್ವರ್ಡ್ನೇ ಇರತ್ತೆ ಅಂತ ಹೇಳಿದ್ವಿ. ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ರ ತರಾನೇ ಮಾರ್ಕೆಟ್ ಮುಂಜಾನೆ ಸ್ವಲ್ಪ ಹೊತ್ತುವರೆಗೆ ಅದು ಅಪ್ಸೈಡ್ ಮೂವ್ಮೆಂಟೇ ಇತ್ತು. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ 2ನೇ ಎಕ್ಸ್ ಇಲ್ಲಿ ಫಾರ್ಮ್ ಆಗಿದೆ. ಈಗ ನಿಮ್ಗೆ ಜಡ್ ಕೆಳಗೆ ಫಾರ್ಮ್ ಆಗಬೇಕು. ಓಕೆ, ಸೊ ಈಗ ಇದನ್ನೇ ಡಿಟೇಲ್ ಆಗಿ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ, ಸೊ ನೋಡಿ, ಸೊ ಇಲ್ಲಿ ನಮ್ಗೆ ಇದು y ಇಲ್ಲಿ ಕಂಪ್ಲೀಟ್ ಆಗಿ x ಇಲ್ಲಿಗಾಗಿದೆ. ಓಕೆ, WXYX. ಓಕೆ, ಈಗ ಜಡ್ ಎಲ್ಲಿವರೆಗೂ ಬರಬಹುದು ಅನ್ನೋದನ್ನ ನೋಡೋಣ. ಓಕೆ, y ಎಷ್ಟಿರುತ್ತೋ 15 ಒಂದು ನಿಮಿಷ 15 20. ಓಕೆ, ಸೊ ಇದು ನಮ್ಗೆ WXY ಅಂತ ಇದು ಮಾಡಕ್ ಆಗಲ್ಲ. ಇದನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಇದನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಇದು A9, ಇದು 9. ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ಆಗತ್ತೆ, ಒಂದು ನಿಮಿಷ. ಸೊ ನಮ್ಗೆ ಇಲ್ಲಿ C 100% ರೀಚ್ ಆಗಿದೆ. ನಮ್ಗೆ W ಇಲ್ಲಿ ಆಗತ್ತೆ. ಈಗ ಇದು 0, ಇದು W ಇಲ್ಲಿಗೆ ಆಗುತ್ತೆ, ಇದು X ಆಗುತ್ತೆ ಈಗ. ಓಕೆ, ಇನ್ನು ವಾಯು ಫಾರ್ಮ್ ಆಗುತ್ತೆ. ಮತ್ತೆ ಈಗ ವಾಯು ಕೆಳಗಡೆ ನಾವು ಮೂವ್ಮೆಂಟ್ ಆಗಬೇಕು. ಇಲ್ಲಿಗೆ ನಮ್ಗೆ W ಇದೆ. ಓಕೆ, ಇದು X, ನಮ್ಗೆ ಇದು W. ಸೊ ನಮಗೆ ಈಗ W ಇದು 61% ವರೆಗೂ ಬಂದಿದೆ. ಓಕೆ, ಸೊ ನಮಗೆ ನಾಳೆಗೆ ಬ್ಯಾಂಕ್ ನಿಫ್ಟಿ ಫಾಲ್ ಆಗುತ್ತೆ. ಅದು ಈ W ಏನಿದೆ ಅಲ್ವಾ, ಇದ್ರ ಕೆಳಗಡೆವರೆಗೂ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೆ 54 ಬಾರ್ಸ್ ತಗೊಂಡಿದೆ. ಸೊ ನಿಮಗೆ ವಾಯು 54ಕ್ಕಿಂತ ಅರ್ಧ ಅಂತ ಹಿಡ್ಕೊಂಬಿಡಿ, 1/4 ಹಿಡ್ಕೊಂಬಿಡಿ. ಸೊ 27 ಹಿಡ್ಕೊಂಬಿಡಿ. 27 ಬೇಡ, 27 ಹಾಫ್, 13, 15, 14 ವರೆಗೂ. 14, 13 ವರೆಗೂ ಆದ್ರೆ, ಸೊ ನಾಳೆಗೆ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ಮಿನಿಮಮ್ ನಾನು ಹೇಳ್ತಾ ಇರೋದು. ಸೊ ನಿಮಗೆ ಇದು ನಾಳೆಗೆ ಇತ್ತು 57 ಅರ್ಧ 27 ತಗೋಬಹುದು. ಓಕೆ, ಸೊ ಈ ಟೈಮಲ್ಲಿ ಇಲ್ಲಿ ಬರಬಹುದು, ಇಲ್ಲ ಇಷ್ಟೇ ಟೈಮ್ ತಗೋಬಹುದು. 54 ಟೈಮ್ 54 ಬಾರ್ಸೇ ತಗೋಬಹುದು. ಸೊ ಓವರ್ ಆಲ್ ನಾಳೆ ಮಾತ್ರ ಬ್ಯಾಂಕ್ ನಿಫ್ಟಿ ಮಾತ್ರ
ಡೌನ್ ಸೈಡ್ ಅಂತ ನನಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಓಕೆ, ಸೊ ಈಗ ಕಾಂಟ್ರಾಸ್ಟಿಂಗ್ ಆಗ್ಬಿಡ್ತು ಈಗ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ. ಸೊ ನಿಫ್ಟಿಯಲ್ಲಿ ಡೌನ್ ಸೈಡ್ ಆಗ್ಲಿಕ್ಕೆ ಯಾವುದೇ ಇದಿಲ್ಲ, ಡಾಟಾ ಇಲ್ಲ ಅಲ್ಲಿ ಡೌನ್ ಸೈಡ್ ಆಗತ್ತೆ ಅಂತ. ಒಂದೇ ಆಪ್ಷನ್ಸ್ ಇರೋದು ಈಕ್ವಲ್ ಟೈಮ್ ಆಗಬೇಕು ಅಂತಂದ್ರೆ ಇನ್ನು 16 ಕ್ಯಾಂಡಲ್ಸ್ ಕೆಳಗಡೆ ಬರ್ಬೇಕು ಅಷ್ಟೇ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿ ಮಾತ್ರ ಡೌನ್ ಸೈಡ್ ಮೂವ್ ಆಗತ್ತೆ ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ, ಸೊ ನಾಳೆಗೆ ನೋಡುವ ಈಗ ಹೇಗೆ ಆಗುತ್ತೆ. ನನಗನ್ಸುತ್ತೆ ನಾಳೆಗೆ ಇದು ಗ್ಯಾಪ್ ಡೌನ್ ಓಪನ್ ಆಗೋದು. ಓಕೆ, ಸೊ ಇದು ವಾಯ್ ಆಗುತ್ತೆ, ಮತ್ತೆ ವಾಯ್ ಮುಗಿದ ನಂತರ ಮತ್ತೆ ಎಕ್ಸ್ ಫಾರ್ಮ್ ಆಗ್ಬೋದು, ಆಮೇಲೆ ಜಡ್ ಮೂವ್ಮೆಂಟ್ ಹೋಗ್ಬೋದು. ಸೊ ನನಗೆ ಅನ್ಸುತ್ತೆ ಇದು ಇಲ್ಲಿಗೆ ಮುಗಿಯತ್ತಾ ಇಲ್ಲ ಇಲ್ಲಿಗೆ ಮುಗಿಯತ್ತಾ ಅಂತ ನೋಡ್ಬೇಕು. ಓಕೆ, ಸೊ ಈಗ ಯಾವುದೇ ಸ್ಟಡಿ ಇದು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಆರ್ ಇದನ್ನ ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಅಂದ್ರೆ ಇದು ಒಂದು ಪಾಸಿಬಿಲಿಟೀಸ್. ಅಂದ್ರೆ ನಾನು ಬ್ಯಾಂಕ್ ನಿಫ್ಟಿ ಜೊತೆ ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ನಿಫ್ಟಿ ನಿಮಗೆ ನಾನು ಎ ಬಿ ಸಿ ಇತ್ತಲ್ವಾ ಅಲ್ಲಿ, ಸೊ ಸಿದು ನಿಮ್ಗೆ ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು ಅಲ್ಲಿಗೆ ಸಿ. ಓಕೆ, A+B ಟೈಮ್ ತಗೋಬಹುದು, ಆ ಟೈಮ್ ಅಲ್ಲಿ ಇನ್ನೂ ಡ್ರ್ಯಾಗ್ ಕೆಳಗಡೆ ಬರ್ಬೋದು. ಅವಾಗ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಡಾಟಾ ಎರಡು ಮ್ಯಾಚ್ ಆಗುತ್ತೆ. ಓಕೆ, ಇಲ್ಲ ನಿಫ್ಟಿ ನಿಮ್ಗೆ ಅಲ್ಲಿಂದನೇ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಇದನ್ನ ಸ್ಟಡಿ ಇಲ್ಲಿಗೆ WX ಬೇಡ. ಯಾಕೆ ಅಂತಂದ್ರೆ ನಿಮ್ಗೆ ಇದೆ ಅಲ್ವಾ, ಈ 61% ಟಚ್ ಆಗಿದ್ರೆ ನಾವು ಇದನ್ನ ಎಕ್ಸ್ ಅಂತಾನು ಕನ್ಸಿಡರ್ ಮಾಡಬಹುದು, ಇಲ್ಲ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದು ಎಕ್ಸ್ಟೆನ್ಷನ್ ಮೂವ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಇದನ್ನ 1 ಮತ್ತೆ ಇದನ್ನ 2 ಅಂದ್ರೆ 1 2 3 4 5 ಇಲ್ಲಿ 5 ಮೂವ್ಸ್ ಇದಾವೆ. ಓಕೆ, 1 2 3 4 ಇದು 5 ಮೂವ್ಸ್ ಇದೆ ಇಲ್ಲಿ. ಅವಾಗ ನಿಮಗೆ ಇದು 0, ಇದು 1, ಇದು 2, ಇದು 3 ಹಿಂಗೆ ಹೋಗೋ ಚಾನ್ಸ್ ಇರುತ್ತೆ. ಬಟ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಅವಾಗ ಇದು ನಿಮ್ಗೆ ಇದು ವೇವ್ 1 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಿಮ್ಗೆ ಇವೆಲ್ಲ ಮೂವ್ಸ್ ಚೇಂಜ್ ಮಾಡೋಕ್ಕಾಗುತ್ತೆ ಅವಾಗ. ಓಕೆ, ಸೊ ನೋಡೋಣ ಪಾಸಿಬಿಲಿಟೀಸ್ ಹೇಗೆ ಮೂವ್ ಆಗುತ್ತೆ ಅಂತ. ಇದನ್ನ ನೋಡಿ ಎಲ್ಲಿವರೆಗೂ. ಸೊ ನೀವು ಇದನ್ನ ನೋಡಿದ್ರೆ ಸೊ ಎಕ್ಸಾಕ್ಟ್ಲಿ 81.2 ಅಂದ್ರೆ ನಮ್ದು ವೇವ್ ಟು ರಿವರ್ಸಲ್ ಸೈನ್ ತೋರಿಸ್ತಾ ಇದೆ. ಸೊ ಇದು ಒಂದು ಪಾಸಿಬಿಲಿಟಿ. ಓಕೆ, ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಸೇರಿ ಫಾಲ್ ಆಗತ್ತಾ ಇಲ್ಲ ಎರಡು ಸೇರಿ ಅಪ್ಸೈಡ್ ಮೂವ್ ಆಗುತ್ತಾ ಅನ್ನೋದನ್ನ ನೋಡ್ಬೇಕೀಗ. ಓಕೆ, ಬಟ್ ಬ್ಯಾಂಕ್ ನಿಫ್ಟಿ ಮಾತ್ರ ಅಪ್ಸೈಡ್ ಮೂವ್ ಹೋದ್ರೆ ಇಲ್ಲಿ ನಿಮಗೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ನಾವು ಇವೆಲ್ಲ ಕೌಂಟಿಂಗ್ ಚೇಂಜ್ ಮಾಡ್ಬೇಕಾಗತ್ತೆ. 1 2 3 4 ಏನ್ ಮಾಡಿದೀವಲ್ವಾ ಇದನ್ನೆಲ್ಲ ನಾವು ವೇವ್ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಕೌಂಟಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ಇನ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಮತ್ತೆ ಕ್ರೂಸಿಯಲ್ ಪಾಯಿಂಟ್ ಅಲ್ಲಿ ಇದೆ ಈಗ ನಾಳೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಡ್ರ್ಯಾಗ್ ಮಾಡ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಒಂದು ಮೇಲ್ಗಡೆ ಹೋದ್ರೆ ಎರಡೂ ಮೇಲ್ಗಡೆ ಹೋಗ್ತವೆ, ಇಲ್ಲ ಫಾಲ್ ಆದ್ರೆ ಎರಡೂ ಫಾಲ್ ಆಗ್ತವೆ. ಓಕೆ, ಈ ಕಾಂಟ್ರಾಸ್ಟಿಂಗ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಇಲ್ಲ. ಸೊ ಈ ಎರಡು ಪಾಸಿಬಿಲಿಟೀಸ್ ನಿಮಗೆ ಆಲ್ರೆಡಿ ನಾನೀಗ ಹೇಳಿದ್ದೀನಿ. ಈಗ ನಾಳೆಗೆ ಯಾವ ತರ ಮೂವ್ ಆಗುತ್ತೆ ಅಂತ ನಾವು ವೇಟ್ ಮಾಡಿನೇ ನೋಡುವ. ಓಕೆ, ಸೊ ಏನಾದ್ರೂ ಚೇಂಜಸ್ ಇಮಿಡಿಯೇಟ್ ಆಗಿ ನನಗೆ ಕನ್ಸಿದ್ರೆ ನಾನು ವಾಟ್ಸಪ್ ಚಾನಲ್ ಅಲ್ಲಿ ಸ್ಮಾಲ್ ಕ್ಲಿಪ್ ಮಾಡ್ಕೊಂಡು 1 ಮಿನಿಟ್ 2 ಮಿನಿಟ್ ಕ್ಲಿಪ್ ಮಾಡಿ ಹಾಕಿರ್ತೀನಿ. ಸೊ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದ್ರಲ್ಲಿ ಜಾಯ್ನ್ ಆಗಿ. ಓಕೆ, ಸೊ ಏನಾದ್ರೂ ಸಡನ್ ಆಗಿ ಚೇಂಜಸ್ ಏನಾದ್ರೂ ಇದ್ರೆ ನಾನು ನಿಮಗೆ ಅಲ್ಲೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.